ಡ್ರೋನ್ ಪ್ರತಾಪ್ನ ಇಬ್ಬರು ಸ್ನೇಹಿತರು ಅರೆಸ್ಟ್ ಆಗಿದ್ದಾರೆ. ಸೋಡಿಯಂ ಬಾಂಬ್ ಸ್ಫೋಟ ಕೇಸ್ನಲ್ಲಿ ಬಂಧನವನ್ನ ಚಿತ್ರೀಕರಿಸಿದ್ದಾರೆ. ಕ್ಯಾಮರಾಮ್ಯಾನ್ ವಿನಯ್ ಲಾಕ್ ಆಗಿದ್ದಾರೆ. ಯಾರು ಚಿತ್ರೀಕರಣ ಮಾಡಿದ್ರಲ್ಲ ಅವರು. ಪ್ರತಾಪ್ಗೆ ಸೋಡಿಯಂ ಕೊಡಿಸಿದ್ದಂತ ಈ ಪ್ರಜ್ವಲ್ ಅರೆಸ್ಟ್ ಆಗಿದ್ದಾರೆ. ಮಿಡಿಗೇಶಿ ಪೊಲೀಸರಿಂದ ಬಂಧಿತರಿಗೆ ವಿಚಾರಣೆ ನಡೀತಾ ಇದೆ. ತಲೆಮರೆಸಿಕೊಂಡಂತ ಮತ್ತೊಬ್ಬ ಆರೋಪಿಗೆ ಶೋಧ ಆಗ್ತಾ ಇದೆ. ಫಾರ್ಮ್ ಹೌಸ್ ಮಾಲೀಕ ಜಿತೇಂದ್ರ ಜೈನ್ಗೆ ತಲಾಶೆ ನಡೀತಾ ಇದೆ. ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ರು. ಒಂದು ಕೃಷಿ ಹೊಂಡದಲ್ಲಿ ಬ್ಲಾಸ್ಟ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡ್ರೋನ್ ಪ್ರತಾಪ್ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು, ಸ್ಥಳ ಮಹಜರು ಮಾಡಲಾಗಿತ್ತು. ವಿಚಾರಣೆ ನಡೀತಾ ಇದೆ. ಅದರ ಜೊತೆಗೆ ಇವರಿಗೆ ಆ ಕೆಮಿಕಲ್ ಸಿಕ್ಕಿದ್ದು ಹೇಗೆ ಅಂತ, ಆ ಕೆಮಿಕಲ್ ಅನ್ನು ಕೊಟ್ಟಂಥವ್ರು ಯಾರು, ಕೊಟ್ಟಿದ್ಯಾರಂದ್ರೆ ಸ್ನೇಹಿತರು. ಆ ಸ್ನೇಹಿತರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಈಗ ಇವಾಗ ಗಮನಿಸ್ತಾ ಇದ್ರಿ, ಸೋಡಿಯಂ ಮೆಟಲ್ ಇದೆಯಲ್ಲ, ಒಂದು ಅರ್ಧ ಕೆಜಿ ಸೋಡಿಯಂ ಮೆಟಲ್ ಅನ್ನ ನೀರಿಗೆ ಎಸೆದಿದ್ರು. ನಾನೇನು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಅಂತ. ಆ ಎಕ್ಸ್ಪೆರಿಮೆಂಟಿನ ಚಿತ್ರೀಕರಣವನ್ನು ಕೂಡ ಮಾಡಿದರು. ಈಗ ಚಿತ್ರೀಕರಣ ಮಾಡಿದಂಥವರು, ಆ ಕೆಮಿಕಲ್ ಅನ್ನ ಅವರಿಗೆ ಕೊಟ್ಟಂಥವರು ಇಬ್ಬರೂ ಸ್ನೇಹಿತರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಸಂಕಷ್ಟ ಕೇವಲ ಪ್ರತಾಪ್ಗೂ ಮಾತ್ರ ಅಲ್ಲ, ಅವರ ಸ್ನೇಹಿತರಿಗೂ ಕೂಡ. ನಾವು ಯಾಕಪ್ಪ ಓದ್ವಿ ಅಂತ ಅನ್ಸ್ಬಿಟ್ಟಿದೆ ಅವರಿಗೆ. ಒಬ್ಬರು ಕೆಮಿಕಲ್ ಕೊಟ್ಟಂಥವ್ರು, ಮತ್ತೊಬ್ಬರು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಂಥವ್ರು. ಇಬ್ಬರನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಸೋಡಿಯಂ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ. ಒಬ್ಬರು ಚಿತ್ರೀಕರಣ ಮಾಡಿದಂಥವ್ರು, ಆ ವಿಡಿಯೋ ಮಾಡ್ಕೊಂತ ಇದ್ರಲ್ಲ ಅವರು ಒಬ್ಬರು, ಇನ್ನೊಬ್ಬರು ಆ ಕೆಮಿಕಲನ್ನು ಕೊಟ್ಟಂಥವ್ರು. ಆ ಕೆಮಿಕಲ್ ಎಲ್ಲಿಂದ ಸಿಕ್ತು? ಈ ಸೋಡಿಯಂ ಇದೆಯಲ್ಲ, ಸೋಡಿಯಂ ಮೆಟಲ್ಲು, ಸೋಡಿಯಂ ಅಲ್ಲಲ್ಲಿ ಸಿಗುತ್ತೆ, ಬಟ್ ಸೋಡಿಯಂ ಮೆಟಲ್ ಎಲ್ಲಿಂದ ಸಿಕ್ತು, ಎಲ್ಲಿಂದ ತರಿಸ್ಕೊಂಡ್ರು, ಯಾವ ಉದ್ದೇಶಕ್ಕೆ ಅಂತ ತಗೊಂಡ್ರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.